ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡ್ರಿ, ಇವತ್ತಿನ ವಿಡಿಯೋದೊಳಗೆ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಳ್ತೀನಿ ಅಂದ್ರೆ, ಆಫ್ಟರ್ ನಾರ್ಮಲ್ ಡೆಲಿವರಿ ನಮ್ಗೆ ಕೆಳಗಡೆ ಹಾಕಿರೋ ಸೂಚೋರ್ ಬಗ್ಗೆ, ಅಂದರೆ ಕೆಳಗಡೆ ಹಾಕಲಾಗಿರುವ ನಮ್ಮ ಹೊಲಿಗೆಗಳ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಸ್ವಲ್ಪ ಟಿಪ್ಸನ್ನು, ಯಾವ ರೀತಿ ಹೊಲಿಗೆಗಳನ್ನು ಆ ಸೂಚರ್ನ ಹೀಲ್ ಮಾಡ್ಕೊಳ್ಳೋದು, ಆಮೇಲೆ ಅದಕ್ಕೆ ಯಾವ ರೀತಿ ಫುಡ್ ಹ್ಯಾಬಿಟ್ನ ಇದನ್ನು ಮಾಡ್ಕೋಬೇಕು ಅಂತ ಹೇಳಿ ಈ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡ್ರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಕೆಳಗಡೆ ಏನು ಹೊಲಿಗೆ ಹಾಕಿರ್ತಾರೆ ನೋಡ್ರಿ, ಇದಕ್ಕೆ ಎಪಿಸೋಟಮಿ ಅಂತ ಹೇಳಿ ಕರೀತಾರೆ. ಅಂದ್ರೆ ಎಪಿಸೋಟಮಿ ಉಂಡ್ ಅಂದ್ರೆ ನಮ್ಮ ಕೆಳಗಿನ ಭಾಗ, ಅಂದ್ರೆ ನಮ್ಮ ಯೋನಿಯ ಕೆಳಗಿನ ಭಾಗ ವೆಜೈನಲ್ ಬರ್ತ್ ಅಂತ ಕರೀತಾರೆ ನೋಡ್ರಿ. ಆ ಯೋನಿಯ ಕೆಳಗಿನ ಭಾಗಕ್ಕೆ ನಮ್ಗೆ ಮಗು ಹೊರಗಡೆ ಬರೋಕೆ ಜಾಗ ಇಲ್ಲದೆ ಇರುವಾಗ, ಅಥವಾ ನಮ್ಮ ಯೋನಿ ಟೈಟ್ ಆಗಿದ್ದಾಗ, ಅಥವಾ 2.5 ಇಂದ 3.5 kg ಅಷ್ಟು ನಮ್ಮ ಮಗುವಿನ ಬೆಳವಣಿಗೆ ಜಾಸ್ತಿ ಇದ್ದಾಗ ಅದನ್ನು ಎಪಿಸೋಟಮಿ ಅಂಥೇಳಿ ಸೈಡ್ಗೆ ಒಂದು ಕಟ್ ಕೊಡ್ತಾರೆ ನೋಡ್ರಿ. ಅದನ್ನು ಎಪಿಸೋಟಮಿ ಕಟ್ ಅಥವಾ ಯೋನಿ ಕಟ್ ಅಂಥೇಳಿನೂ ಕರೀತಾರೆ. ಈ ಕಟ್ಟನ್ನು ನೋಡ್ರಿ ಎಪಿಸೋಟಮಿ ಕಟ್ ಅಂಥೇಳಿ ಕರೀತಾರೆ. ಈಗ ನೆಕ್ಸ್ಟ್ ಇನ್ನೊಂದು ನೋಡೋದಾದ್ರೆ, ಈ ಕಟ್ಟನ್ನು 3 ಲೇಯರ್ಸನ್ನು ನಮ್ಗೆ ಸೂಚರ್ ಮಾಡಿಸ್ತಾರೆ ನೋಡ್ರಿ. ಮ್ಯಾಗಿನ 1 ಲೇಯರು, ಒಳಗಿನ 2 ಲೇಯರನ್ನು, ಯೋನಿ ಭಾಗ ಮತ್ತು ಅದರ ಒಳಗಿನ ಇನ್ನೊಂದು ಲೇಯರನ್ನು, ಅಂದರೆ ಟೋಟಲಿ 3 ಲೇಯರನ್ನು ಸೂಚರ್ ಮಾಡ್ತಾರೆ ಈ ಟೈಮ್ ಒಳಗೆ. ನನಗನ್ಸೋ ಮಟ್ಟಿಗೆ ಇದು ಭಾಳನ ಪೇನ್ಫುಲ್ ಇರ್ತೈತಿ. ಯಾಕಂದ್ರೆ ಇದು ಆಲ್ರೆಡಿ ನಾನು ಸೆಕೆಂಡ್ ನಾರ್ಮಲ್ ಡೆಲಿವರಿ ಆದಾಗ ಇದು ನನಗೆ ಭಾಳನ ಪೇನ್ಫುಲ್ ಅಂಥೇಳಿ ಅನಿಸಿತ್ತು. ಅನಸ್ತೇಷಿಯಾ ಕೊಟ್ಟನ್ನು ನಮ್ಗೆ ಇದನ್ನು ಸೂಚರ್ ಮಾಡ್ತಾರೆ. ಆಮೇಲೆ ಇದು ಹೀಲ್ ಆಗಕ್ಕೆ ನೋಡ್ರಿ ಸ್ವಲ್ಪ ಟೈಮ್ ತೊಗೊಳ್ತೈತಿ. ಹೀಲ್ ಆಗಕ್ಕೆ ನೋಡ್ರಿ 6 ವೀಕ್ಸ್ ಅಂತೂ ಬೇಕೇ ಬೇಕು. ಅಂದ್ರೆ 1.5 ತಿಂಗಳು ಕಂಪ್ಲೀಟಾಗಿ ಹೀಲ್ ಆಗ್ತೈತಿದ. 1.5 ತಿಂಗಳು ಅಂತೂ ಇದಕ್ಕೆ ಟೈಮ್ ಬೇಕೇ ಬೇಕು. ಇದಕ್ಕೆ ಫಸ್ಟ್ ಸ್ಟೆಪ್ ನೋಡ್ರಿ, ನಮ್ಗೆ ಹಾಸ್ಪಿಟಲ್ದಾಗ ಏನು ರೆಫರ್ ಮಾಡ್ತಾರೆ ಅಂದ್ರೆ, ಮನೆಗೆ ಬಂದ ತಕ್ಷಣ ಒಂದು ಅಗಲವಾದ ಪಾತ್ರೆ ಅಂದ್ರೆ, ಅಥವಾ ಹಳ್ಳಿಗಳ ಕಡೆ ಬುಟ್ಟಿ ಅಂತ ಕರಿತಾರೆ ನೋಡ್ರಿ, ಅಗಲವಾದ ಬುಟ್ಟಿ ಅಥವಾ ಇನ್ನೊಂದೇನೋ ಪಾತ್ರೆನ ತೊಗೊಂಡ್ರೆ ಆ ಪಾತ್ರೆ ಒಳಗೆ ಇದು ಬೆಟಡನ್ ಸೊಲ್ಯೂಷನ್ ಅಂತೇಳಿ ಹಾಸ್ಪಿಟಲ್ ಒಳಗೆ ನಿಮ್ಗೆ ಬೆಟಡನ್ ಸೊಲ್ಯೂಷನ್ನ ನಿಮ್ಗೆ ಹಾಸ್ಪಿಟಲ್ ಒಳಗೆ ಕೊಟ್ಟಿರ್ತಾರೋ. ಇಲ್ಲಾಂದ್ರೆ ಇನ್ನೊಂದು ನೆಕ್ಸ್ಟ್ ಡೆಟಾಲನ್ನು ಯೂಸ್ ಮಾಡೋಕ್ಕೆ ಹೇಳಿರ್ತಾರೋ. ಅದನ್ನು ಒಂದು 4 ರಿಂದ 5 ಡ್ರಾಪ್ ಉಗುರು ಬೆಚ್ಚಗಿನ ನೀರೊಳಗೆ ಹಾಕಿ ಅದ್ರೊಳಗೆ ಸೀಡ್ಸ್ ಬಾತ್ ಅಂತ ಕರೀತಾರೋ. ಅದ್ರೊಳಗೆ ನಾವು ಕಂಪ್ಲೀಟಾಗಿ ಕೂತ್ಕೊಳ್ಳೋದು. ಒಂದು 10 ರಿಂದ 15 ನಿಮಿಷ ಅದ್ರೊಳಗೆ ನಾವು ಕೂತ್ಕೊಳ್ಳೋದ್ರಿಂದ ನಮ್ಗೆ ರಿಲೀಫ್ ಅನ್ನಿಸ್ತೈತಿ. ಮತ್ತು ಆ ಎಪಿಸೋಟಮಿ ಆ ಗಾಯ ಮಾಯಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತೈತಿ. ಸೆಕೆಂಡ್ ಸ್ಟೆಪ್ ಏನಂದ್ರೆ, ಸ್ವಲ್ಪ ಬಿಸಿ ನೀರನ್ನು ಆ ಗಾಯದ ಮೇಲೆ ಎರ್ಚ್ಕೊಳ್ಳೋದ್ರಿಂದ, ಅಥವಾ ಅದ್ರೊಳಗೆ ಸ್ವಲ್ಪ ಬೆಟಡನ್ ಸೊಲ್ಯೂಷನ್ ಅದು ಹಾಕಿ ಅದನ್ನು ಎರ್ಚ್ಕೋಬೇಕು ನೋಡ್ರಿ. ಅಂದ್ರೆ ಗೋಸ್ಕೊಳ್ಳೋದು ಅಂತಾರೆ. ಎರ್ಚ್ಕೊಳ್ಳೋದ್ರಿಂದ ಕೂಡ ಗಾಯ ಆದಷ್ಟು ಬೇಗ ವಾಸಿ ಆಗೋ ಚಾನ್ಸಸ್ ಇರ್ತೈತಿ, ನೋವು ಕಡಿಮೆ ಆಗೋದು. ಆಮೇಲೆ ಇನ್ನೊಂದು ಏನಂದ್ರೆ, ಇದಕ್ಕೆ ನೋಡ್ರಿ ನಾವು 1 ಮಂತ್ ಅಥವಾ 15 ಡೇಸ್ ತನಕನೂ ಚಕ್ಕಲ್ ಮಟ್ಟೆ ಕಾಲು ಅಂತಾರೆ ನೋಡ್ರಿ. ನಮ್ಮ ಸೈಡ್ ಅಪ್ಪಾಳಿ ಚಪ್ಪಾಳಿ ಅಂತ ಕರೀತಾರೆ, ಉತ್ತರ ಕರ್ನಾಟಕ ಸೈಡು. ಆ ರೀತಿ ಕೂತ್ಕೊಳ್ಳೋ ಹಾಗಿಲ್ಲ, ಕಾಲನ್ನು ಅಗಲ್ ಮಾಡಿ ಮಲ್ಕೊಳ್ಳೋ ಹಾಗಿಲ್ಲ. ಈ ರೀತಿ ಎಲ್ಲ ನಾವು ಇದಕ್ಕೆ ಕೇರ್ ಮಾಡ್ಕೋಬೇಕಾಗ್ತೈತಿ. ಮತ್ತು ಒಂದು ಹೆಲ್ದಿ ಡಯಟನ್ನು, ಫ್ಯೂಚರೆಲ್ಲ ಹೀಲ್ ಆಗೋ ತನಕ ನಾವು ಒಂದು ಹೆಲ್ದಿ ಡಯಟನ್ನು ಮೇಂಟೈನ್ ಮಾಡಬೇಕು. ಆಮೇಲೆ ಡಾಕ್ಟರ್ಸು ಒಂದು ಕ್ರೀಮನ್ನು ಕೂಡ ರೆಫರ್ ಮಾಡಿರ್ತಾರೆ. ನಾವು ಕ್ಲೀನಾಗಿ ಅದನ್ನು ಬಿಸಿನೀರಿಂದ ವಾಶ್ ಮಾಡ್ಕೊಂಡು ಬಂದು ಆ ಕ್ರೀಮನ್ನು ಅಪ್ಲೈ ಮಾಡಿಕೊಂಡು ಮಲ್ಕೋಬೋದು. ಒಂದು ನೆಕ್ಸ್ಟ್ ಏನಂದ್ರೆ, ನಾವು ಮೋಷನ್ ಪಾಸ್ ಮಾಡಿದಾಗ, ಆಮೇಲೆ ಯೂರಿನ್ ಪಾಸ್ ಮಾಡಿ ಬಂದಾಗ ಕೂಡ ನಾವು ಉಗುರು ಬೆಚ್ಚಗಿನ ನೀರಿಂದ ಅದನ್ನು ಕ್ಲೀನ್ ಮಾಡ್ಕೊಂಡು ಬಂದನ ಅದಕ್ಕೆ ಆಯಿಂಟ್ಮೆಂಟನ್ನು ಅಪ್ಲೈ ಮಾಡ್ಕೋಬೇಕು ನೋಡ್ರಿ. ಮತ್ತು ನಮ್ದು ಬ್ಲೀಡಿಂಗ್ ಇರ್ತೈತಿ 1 ಮಂತ್ ಅಥವಾ 22 ಡೇಸ್ ನಮ್ಮದು ಕಂಟಿನ್ಯೂಸ್ಲಿ ಬ್ಲೀಡಿಂಗ್ ಇರ್ತೈತಿ. ಅಷ್ಟು ಬೇಗ ಗುಣ ಆಗಂಗಿಲ್ಲ. ಸೊ ಅದ್ರ ಸಲುವಾಗಿ ನಾವು ಆ ಗಾಯನ ಸ್ವಲ್ಪ ಡ್ರೈ ಆಗಿ ಇಟ್ಕೋಬೋದು. ಆ ಡ್ರೈ ಯಾವ ರೀತಿ ಇಟ್ಕೋಬೋದು ಅಂದ್ರೆ, ನೀವು ನಿಮ್ಮದು ಹೇರ್ ಡ್ರೈಯರ್ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಹೇರ್ ಡ್ರೈಯರ್ನ ಹೀಟ್ ಮಾಡಿ ಹಾಕಿ ಅದನ್ನು ಗಾಯನ ಸ್ವಲ್ಪ ಒಣಗಿಸ್ಕೋಬೋದು ನೋಡ್ರಿ. ಒಣಗಿಸ್ಕೊಳ್ಳೋದ್ರಿಂದ ಈ ಗಾಯ ಬೇಗ ಮಾಗಕ್ಕೆ ಇದು ತುಂಬಾ ಹೆಲ್ಪ್ ಮಾಡ್ತೈತಿ. ಇನ್ನೊಂದು ನೆಕ್ಸ್ಟ್ ಏನಂದ್ರೆ, ಆ ಗಾಯನ ಕೈಯಿಂದ ಮುಟ್ಟೋದೆಲ್ಲ ಮಾಡೋಂಗಿಲ್ಲ. ಸ್ವಲ್ಪ ಕೆರೆತ ಬರ್ತೈತಿ ನೋಡ್ರಿ, ನವೆ ಅಂತಾರಲ್ಲ, ಕೆರೆತ ಬರ್ತೈತಿ. ಆ ಕೆರೆತ ಬಂದಾಗ ಕೂಡ ನೀವು ಆ ಗಾಯಕ್ಕೆ ಕೈ ಹಚ್ಚೋಂಗಿಲ್ಲ, ಇಲ್ಲಾಂದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ಇದಿಷ್ಟು ಕೇರ್ನ ನಾವು ಎಪಿಸೋಟಮಿ ಉಂಡ್ಗೆ ತೊಗೋಬೇಕಾಗ್ತೈತಿ.
ನೀವು ಈ ಎಪಿಸೋಟಮಿ ಉಂಟಕ ಅಂದ್ರೆ ಈ ಕೆಳಗೆ ಹಾಕಿರೋ ಹೊಲಿಗೆ ಟೈಮ್ದಾಗ ನಮ್ಗೆ ಬ್ಲೀಡಿಂಗ್ ಆಗ್ತಿರ್ತೈತೆ ನೋಡ್ರಿ. ಆ ಬ್ಲೀಡಿಂಗ್ ಆಗೋ ಟೈಮ್ ಒಳಗೆ ನೀವು ಬಟ್ಟೆನ ಯೂಸ್ ಮಾಡೋ ಬದಲ ಪ್ಯಾಡ್ಗಳನ್ನು ಯೂಸ್ ಮಾಡ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಬಟ್ಟೆ ಯೂಸ್ ಮಾಡೋದ್ರಿಂದ ಆ ಹೊಲಿಗೆ ಹಾಕಿರೋ ಜಾಗಕ್ಕೆ ಆ ಹೊಲಿಗೆ ಚುಚ್ತಿರ್ತೈತಲ್ಲ, ಆ ಹೊಲಿಗೆ ಆ ಬಟ್ಟೆಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರ್ತೈತಿ. ಸೊ ಅದ್ರ ಸಲುವಾಗಿ ನಾವು ಪ್ಯಾಡ್ನ ಯೂಸ್ ಮಾಡೋದು ಬೆಸ್ಟ್ ಅಂತಲೇ ಹೇಳ್ತೀನಿ. ಆ ಬ್ಲೀಡಿಂಗ್ ಎಲ್ಲ ನಿಂತ ಮೇಲೆ ಅದು ಆವಾಗ ನೀವು ಬಟ್ಟೆ ಯೂಸ್ ಮಾಡೋದು ಓಕೆ ನಡಿತೈತಿ. ಬಟ್ ಬ್ಲೀಡಿಂಗ್ ಆಗ್ತಿರೋ ಟೈಮ್ ಒಳಗೆ ನೀವು ಅದಕ್ಕೆ ಬಟ್ಟೆ ಯೂಸ್ ಮಾಡುವಾಗಿಲ್ಲ. ಹಾಗಾಗಿ ಸೋಪ್ ನೀರಿನಿಂದ ಕೂಡ ಇದನ್ನು ಕ್ಲೀನ್ ಮಾಡ್ಕೋಬೋದು ನೋಡ್ರಿ. ಆಮೇಲೆ ನಾವು ಕಂಟಿನ್ಯೂಸ್ಲಿ ಇದಕ್ಕೆ ಸ್ವಲ್ಪ ಒಂದು 15 ಡೇಸ್ ಅಥವಾ 1 ಮಂತ್ ಕಂಪ್ಲೀಟ್ಲಿ ನಾವು ರೆಸ್ಟ್ ಮಾಡಬೇಕಾಗ್ತೈತಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂಥೇಳಿ ತಿಳ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಇಲ್ಲಿಗೆ ಮುಗಿಸಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.